ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀನು ಹೇಳಲ್ವಾ ಗುಡ್ ಮಾರ್ನಿಂಗು? ಗುಡ್ ಮಾರ್ನಿಂಗ್. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ನೋಡಿ ಬೆಳಗ್ಗೆನೇ ಸ್ವಲ್ಪ ಲೇಟಾಗಿ ಎದ್ವಿ ಇವತ್ತು. ಯಾಕಂದರೆ ಅವ್ರಿಗೆ ಸ್ಕೂಲ್ ಇರಲಿಲ್ಲ ಇವತ್ತು. ಮತ್ತು ಸ್ಕೂಲ್ಸ್ ಇದ್ದರೆ ನಾನು 4 o'clockಗೆಲ್ಲ ಎದ್ದೊಳ್ತೀನಲ್ವಾ. ಸೊ ಇವತ್ತೇನು ಅಂದ್ಕೊಂಡೆ, ಲೇಟಾಗಿ ಎಲ್ಲರೂ ಎದ್ದೋಳೋಣ ಅಂಥೇಳಿ. ಶಶು ಇವಾಗ ಬೇರೆ ರೂಮಲ್ಲಿ ಮಲಗ್ತಾನೆ, ನಾನು ಶ್ರೇಯು ಒಟ್ಟಿಗೆ ಮಲಗ್ತೀವಿ, ಓಕೆನಾ. ಅವರಿಬ್ಬರು ಎಬ್ಬರಿಸಿ ಸಾಕಾಯಿತು. ಈ ರೂಮಲ್ಲಿ ಒಂದು ಸಲ ಶಶು ಅಂತ ಕೂಗಬೇಕು, ಇಲ್ಲೇ ಕೂತ್ಕೊಂಡು ಅದು ಹಾಲಲ್ಲಿ, ಇನ್ನು ಅಲ್ಲಿ ಶ್ರೇಯಾಂಕ್ ಅಂತ ಕೂಗಬೇಕು. ಎಷ್ಟು ಸಲ ಅಂತ ಕೂಗ್ಬೋದು. ಅದರಲ್ಲಿ ಇವರಿಬ್ರು ಡೈಲಾಗ್ ಏನು ಗೊತ್ತಾ, ಕಿರ್ಚಬೇಡ ಶ್ರೇಯು, ರೂಮ್ ತೋರಿಸು ಒಂದು ಸ್ವಲ್ಪ, ನೀನು ಕಿರ್ಚು ನೋಡ, ಕಿರ್ಚು ಮಗನೇ, ಹಂಗ ಕಿರ್ಚು. ನೀನು ಕಿರ್ಚಪ್ಪ, ಕಿರ್ಚು ಮಗನೇ. ಈಗ ಇಲ್ಲಿಂದ ಶ್ರೇಯುನ್ ಕೂಗ್ಬೇಕು ನೀನು. ಆ ರೂಮಲ್ಲಿ ಇದ್ದಾನೆ, ಹೆಂಗೆ ಕೂಗ್ತೀಯಾ? ಶ್ರೇಯೋ ಇಷ್ಟೇನಾ? ನಿಜವಾಗ್ಲೂ ಕೂಗು, ಸರಿಯಾಗಿ ಕೂಗು ಅಷ್ಟೇ. ಶ್ರೇಯು ಅಂದ್ಬಿಡ್ತೀಯಾ? ಹೆಂಗೆ ಕೂಗ್ತೀಯ ಹೇಳಿ ಇವಾಗ? ಶ್ರೇಯಾಂಕ್ ಅಂತೀನಿ. ಹಿಂಗೆ ಇಷ್ಟು ಪಿಚ್ ನಂದು ಬರಬೇಕು, ಆಯಿತಾ. ಇಲ್ಲಿ ಹೇಗಾಗುತ್ತೆ ನಮ್ಮ ಮನೆ ಅಂದರೆ, ಲೈಕ್ ಎಕೋ ಹೊಡಿಯುತ್ತೆ ನಮ್ಮ ವಾಯ್ಸು. ನಾನು ಒಂದು ಸಲ ಕಿರ್ಚಿದ್ರೆ ಟಾಪಲ್ಲಿರೋರ್ಗೂ ಕೇಳಿಸ್ಬೇಕು, ಕೆಳಗಡೆ ಬೇಸ್ಮೆಂಟಲ್ಲಿರೋರ್ಗೂ ಕೇಳಿಸ್ಬೇಕು. ಬಿಕಾಸ್ ಯೂಶ್ವಲಿ ನನ್ನ ವಾಯ್ಸು ಅಷ್ಟಿದೆ. ಬೆಳಗ್ಗೆ ಎದ್ದು ನಾನೇನು ಮಾಡಿದೆ, ಓಕೆ ಮಕ್ಕಳು ಎದ್ದೊಳೋದು ಲೇಟ್ ಆಗುತ್ತೆ, ಸೊ ನಾನು ಒಂದು ಸ್ವಲ್ಪ ಇದ್ಕಿದ ಅವರೆಕಾಳು ತಂದಿದ್ದೆ. ಅವರೆಕಾಳು ತಂದು ನೆನ್ನೆನೇ ನೈಟ್ ಬಿಡಿಸಿಟ್ಟಿದ್ದೆ. ಅದನ್ನು ಪುಣ್ಯಾತ್ಮನಿಗೆ ನೀರು ಹಾಕಿ ನೆನೆಸು ಅನ್ನೋದು ಕೂಡ ಕಷ್ಟ. ಸುಲ್ದಿರ ಅವರೆಕಾಳಿಗೆ ನೀರು ಹಾಕೋದು ಕೂಡ ಅವ್ರಿಗೆ ತುಂಬ ಕಷ್ಟದ ಕೆಲಸ, ಆಯಿತಾ. ಸೊ ನೈಟ್ ಹಾಕಿಟ್ಟಿದ್ರು. ನಾನೇನು ಮಾಡಿದೆ, ಆಯಿತು ಬೆಳಗ್ಗೆನೇ ಸುಲಿದು ಬಿಡೋಣ, ಸೊ ದಟ್ ಬೇಗ ಸಾಂಬಾರೆಲ್ಲ ಮಾಡಿಬಿಡ್ಬೋದು ಅಂದ್ಕೊಂಡು. ನೋಡಿ, ಯಾರಾದರೂ ಒಬ್ಬರು ಸುಲ್ಕೊಟ್ಟಿದ್ದೀರಾ? ಕೈ ಹಾಕಿದ್ಯಾ ಚಿನ್ನ ನೀನು? ಹಾಕ್ದೇನು ಕೈ ಹಿಂಗೆ. ನೀವು ಸರ್? ಹಾಕಿಲ್ಲ, ಯಾರೂ ಹಾಕಲ್ಲ, ಆದರೆ ಸಾಂಬಾರು ಮಾತ್ರ ಬೇಕು, ಆಯಿತಾ. ಆಮೇಲೆ ನಿಮಗೆ ಗೊತ್ತು, ಇಷ್ಟು ದಿವಸ ಏನದು 1 ತಿಂಗಳು 2 ತಿಂಗಳು ಆಯಿತಾ ನಾನು ತರಕಾರಿಗೆಲ್ಲ ಹೋಗಿ, ಓಕೆ. ಒಂದು ಸ್ವಲ್ಪ ಅದೇ ಕಾಲು ಏಟಾಗಿತ್ತಲ್ವ, ಹಾಗಾಗಿ ನಾನು ಹೋಗಲಿಲ್ಲ ತರಕಾರಿ ತರೋದಕ್ಕೆಲ್ಲ. ಇಲ್ಲಿದ್ದಾರೆ ನೋಡಿ, ನಿನ್ನ ಫೇಸ್ ಒಂಚೂರು ತೋರಿಸೆ ನೋಡಿ, ಈ ಮುದ್ದು ಮಕ್ಕನೇ ತರಕಾರಿಗೆಲ್ಲ ಹೋಗಿದ್ದು. ಅವನು ಕಲ್ತಂಗಾಗುತ್ತೆ, ಹೋಗ್ಲಿ ಅಂದ್ಬಿಟ್ಟು. ನೆನ್ನೆ ಮಾರ್ಕೆಟಲ್ಲಿ ಇದು ತಂದನಲ್ಲ ಚಿನ್ನ, ಏನು ಹೇಳೋದು, ಹಸಿಮೆಣ್ಸಿನ್ಕಾಯಿ ಎಷ್ಟು ಗೊತ್ತಾ? 1/4 kg 20 ರೂಪಾಯಿ. ಏನು ಲಡ್ಡು? 1/4 kg 20 ರೂಪಾಯಿ. ಇವನಿಗೆ ಹಸಿಮೆಣ್ಸಿನ್ಕಾಯಿ ತೊಗೊಳ್ಬೇಕಪ್ಪ ಅಂತ ಅಂದ್ಬಿಟ್ಟು ನಾನು ಕಳಿಸಿದ್ರೆ 10 ರೂಪಾಯಿ 20 ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ತರ್ತಿದ್ನ. ಎಲ್ಲ ಬಾಡೋಗಿರೋದು. ಹೆಂಗೆ ಅಂದರೆ, ಅದಿನ್ನೇನು ನಾನು ಯಾವತ್ತಾದರೂ ಸ್ವಲ್ಪ ಫ್ರೆಶ್ಶಾಗಿ ತಂದಿದ್ದಾಗ ಈ ಎಕ್ಸ್ಟ್ರಾ ಹಸಿಮೆಣ್ಸಿನ್ಕಾಯಿ ಇರುತ್ತಲ್ಲ ಒಣಗೋಗಿರೋದು, ಅದನ್ನು ನಾನು ಎಸ್ಬಿಡ್ತೀನಿ, ಇಟ್ಕೊಳಕ್ಕೆ ಹೋಗಲ್ಲ. ಅಂಥದ್ದನ್ನು ಹೋಗಿ ದುಡ್ಡು ಕೊಟ್ಟು ಈ ಪುಣ್ಯಾತ್ಮ ತೊಗೊಂಬರೋದು. ಮತ್ತು ಮೊನ್ನೆ ಏನು ಮಾಡಿದ್ದಾನೆ, ಪುದೀನ ತೊಗೊಂಡು ಬಾ ಅಂತ ಹೇಳಿದ್ದೀನಿ, ಪುದೀನ ತಂದಿದ್ದಾನೆ ಪುಣ್ಯಾತ್ಮ. ಅದು ಪುದೀನ ಥರ ಇತ್ತಾ? ಹೆಂಗಿತ್ತು? ಚಕೋತ ಥರ ಇತ್ತಂತೆ. ಚಕೋತ ಅಂದರೆ ಯಾವುದಂತ ಗೊತ್ತಾ? ಅದು ಗೊತ್ತಿಲ್ಲ, ಆಯಿತಾ. ಇಷ್ಟೇ 4 ಸ್ಟ್ಯಾಂಡ್ಸ್ ಇದೆ ಅದು ಪುದೀನ. ಅದನ್ನು ತೊಗೊಂಡು ಬಂದಿದ್ದಾನೆ. ಅದಕ್ಕೆ ಮಮ್ಮಿ ಅದರಲ್ಲಿ ಎಷ್ಟು ಕೊಟ್ಟೆ? 40 rupees. 40ನಾ? 40? ನೋಡಿ, ನೀವೇ ಎಲ್ಲಾದರೂ ಕೇಳಿದ್ರೆ 40 ಕೊಟ್ಟಿರಲ್ಲ ಬಿಡು, 20 ಕೊಟ್ಟಿರ್ತೀಯ, ಮರ್ತೋಗಿರ್ತೀಯ ನೀನು. 40 ಯಾಕಂದರೆ ಕಟ್ಟೆ ಅಷ್ಟಿಲ್ಲ. 20 ನಂದು. ಆಮೇಲೆ ಏನು ಮಾಡ್ತಾನೆ ಗೊತ್ತಾ, ನಾನು ದೇವ್ರಿಗೆ ಹೂವು ತರೋದಕ್ಕೆ ಅಂತ ಕಳಿಸಿ, ನೀವು ಹೂವನೇ ಇಲ್ಲ. ಅವನು ಹೇಳೋದು ಒಂದೊಂದು ಕತೆಗಳನ್ನ ಕೇಳಿ, ಹೂವನೇ ಮಾರ್ಕೆಟಲ್ಲಿ ಸಿಗಲ್ಲ, ಆಮೇಲೆ ಫ್ರೆಶ್ ಆಗಿರಲ್ಲ. ಅಫ್ಕೋರ್ಸ್ ಶಶಾಂಕ್ ಕಣ್ಣಿಗೆ ಮಾತ್ರ ಫ್ರೆಶ್ ಆಗಿರೋ ಹೂವು ಕಾಣಿಸಲ್ಲ ಒಂದು. ಆಮೇಲೆ ಹಂಗೂ ಮೀರಿ ಸಿಕ್ತು ಅಂದರೆ ಮಾರು ಎಷ್ಟಿರುತ್ತಪ್ಪ ಮಾರು? 100. ಅವನಿಗೇನು ಕೇಳಕ್ಕೆ ಬರೋಲ್ಲ ಗೊತ್ತಾ. ಈಗ ನೋಡಿ, ಯಾವಾಗ್ಲಾನ ಕಳಿಸ್ಲಿ, ನಾನು ಬೇರೆ ಗಾಡಿನೂ ಓಡಿಸ್ತಾ ಇರಲಿಲ್ಲ, ಇವನೇ ಓಡಿಸ್ತಾ ಇದ್ದಿದ್ದೆಲ್ಲ. ಪೆಟ್ರೋಲ್ ಇಲ್ಲ. ಅವ್ನು ಯಾವಾಗಲೂ ಹೇಳೋದು ಪೆಟ್ರೋಲ್ ಇಲ್ಲ. ಆಮೇಲೆ ಮಮ್ಮಿ ತೋರಿಸ್ತಾ ಇಲ್ಲ. ನಾನು ಯಾಕಂದರೆ ಕೆಳಗೋಗಿ ನೋಡೋಕ್ಕಾಗ್ತಿರ್ಲಿಲ್ಲ, ಗಾಡಿ ಅಂತೂ ಓಡಿಸೇ ಇಲ್ಲ. ನಾನು ಕ್ಯಾಬಲ್ಲಿ ಹೋಗಿ ಬರ್ತಾ ಇದ್ದೆ. ಹಾಗಾಗಿ ಮಗುಗೆ ಸದಾ ಕಾಲ ಪೆಟ್ರೋಲು 200 ರೂಪಾಯಿಗೆ ಹಾಕ್ಸು ಅಂದರೆ ಅದರಲ್ಲಿ ಒಂದು 50 ತಿಂತಿದ್ದ, ಇಲ್ಲ 100 ತಿಂತಿದ್ದ? ಹೇಳು, ಪರವಾಗಿಲ್ಲ. 50 100? ಹೇಳು ಮಗನೇ. 60 ರೂಪೀಸ್ ಇವ್ರ ಪಾಲು. ತಿರ್ಗಾ ಪೆಟ್ರೋಲ್ ಇಲ್ಲ.
ಆಯಿತಾ, ಅಲ್ಲಿ ದುಡ್ಡು ಬಂತು. ಆಮೇಲೆ ಏನು ಗೊತ್ತಾ, ಏನು ಮಾಡಿದ್ದಾನೆ ಗೊತ್ತಾ ಇವನು ಪಾಪ, ಲಡ್ಡುನ ಜೊತೆ ಕಳಿಸ್ದೆ. ಇಲ್ಲ ಈ ನನ್ನ ಮಗ ಯಾಕೋ ಸರಿಯಾಗಿ ದುಡ್ಡು ಹೊಡಿತಾ ಇದ್ದಾನೆ ಅಂತ ನನಗೂ ಡೌಟ್ ಬಂತು. ಲಡ್ಡು ನೀನು ಹೋಗು ಅಂತ ಪಾಪ ಹುಡುಗನ ಕರ್ಕೊಂಡು ಹೋಗ್ತಾನೆ. ಇದು ಯಾವುದದು ಮಾಲ್, ಅದೇ ಆಲ್ ಸೀಸನ್ಸ್ ಅದೆಲ್ಲ ಇರುತ್ತಲ್ಲ, ಹೈಪರ್ ಮಾರ್ಕೆಟು, ಅಲ್ಲಿಗೆ ಹೋಗಿ ಪಾಪ ನಾನು ಲಡ್ಡು ಹತ್ರ ಫೋನಲ್ಲಿ ಹೇಳ್ತಾ ಇರ್ತೀನಿ ಇದು ತಗೋ ಅದು ತಗೋ ಅಂತ. ಇವನೇನು ಮಾಡೋದು, ಆ ಕಡೆಯಿಂದ ಹೋಗೋದಂತೆ, ಅದು ಹುಡುಕ್ತೀನಿ ಇದು ಹುಡುಕ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಮೋಮೋಸ್ ತಿನ್ನೋದು. ಏನೋ ಮೋಮೋಸ್ ತಿಂದಿದ್ದಾನೆ ಫ್ರೆಂಡ್ಸ್. ನಿಜವಾಗ್ಲೂ ಪಾಪ ನಮ್ಮ ಲಡ್ಡುಗೆ ಗೊತ್ತಿಲ್ಲ, ಅದು ನನ್ನ ಜೊತೆ ಫೋನಲ್ಲಿ ಬ್ಯುಸಿ, ತಿಂದ್ಬಿಟ್ಟು ಏನು ಕಣ್ಣಂಗೆ ಬಂದ್ಬಿಟ್ಟಿದ್ದಾನೆ. ಆಮೇಲೆ ಯಾವಾಗಲೂ ಆಚೆ ಹೋದಾಗ ಪಾಪ ಲಡ್ಡುಗೆ ಗೊತ್ತಾಗ್ಬಿಟ್ಟಿದೆ ಅವ್ನು ತಿಂದಿದ್ದಾನೆ ಅಂತ. ಲಡ್ಡು ನಿಂಗೆ ಯಾವಾಗ ಗೊತ್ತಾಯ್ತು ಅವ್ನು ತಿಂದಿರೋದು? ಒಂದೇ ದಿನದಲ್ಲಿ ಗೊತ್ತಾಯ್ತಾ, ಇನ್ನೊಂದ್ಸಲ ಗೊತ್ತಾಯ್ತಾ? 2-3 ಸತಿ ಗೊತ್ತಾಯ್ತು. 2-3 ಸಲ. ಆಗ ನೀನೇನು ಕೇಳಿಲ್ವಾ? ಕೇಳಿದೆ ದುಡ್ಡೆಲ್ಲಿಂದ ಬರ್ತಾ ಇದೆ ಅಂತ. ಅದಕ್ಕೆ ಅವನು ನನ್ನ ಫ್ರೆಂಡ್ ಕೊಟ್ಟರು, ಅಮ್ಮ ಕೊಟ್ಟಿದ್ರು, ಸೇವ್ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ಇದು ಸೇವ್ ಮಾಡೋ ಮುಖನ, ಇದನ್ನ ನೀನು ನಂಬ್ತೀಯ ಲಡ್ಡು? ಲಡ್ಡು, ಒಬ್ಬ ಬ್ರದರ್ ಆಗಿ ನೀನು ಅವ್ನಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? 10 ಔಟ್ ಆಫ್ 5.5. 5.5. ನೀನು ತಮ್ಮನಿಗೆ? 3.5. ಸುಳ್ಳು ಬಿಡು, ಸುಳ್ಳು. ಈ ಡಸಂಟ್ ಡಿಸರ್ವ್ 3.5 ನನಗೆ ಗೊತ್ತಿರಂಗೆ. ನಿಮ್ಮಿಬ್ಬರಲ್ಲಿ ಯಾರಿಗೆ ಲಾಯಲ್ಟಿ ಜಾಸ್ತಿ? ಲಾಯಲ್ಟಿ ಅಂದರೆ ಏನು ಹೇಳು? ಜಾಸ್ತಿ ಯಾರು ನಿಜ ಹೇಳ್ತೀನಿ? ನಿಯತ್ತು. ಹೇಳು, ಯಾರಿಗೆ ಜಾಸ್ತಿ? ನನಗೆ ಜಾಸ್ತಿ. ನಿಜವಾಗ್ಲೂ? ಆಯಿತು, ಇವಾಗ ಏನೋ ಒಂದು ತಿಂಡಿ ತಂದಿರ್ತೀನಿ ಅಂತ ಇಟ್ಕೋ, ಲಡ್ಡು ಕೊಡ್ತಾನ ಅಥವಾ ನೀನು ಅವನು ಕೊಡ್ತೀಯಾ? ನನಗೆ ಬೇಡ ಅಂದರೆ ಕೊಡ್ತೀನಿ ಅವನಿಗೆ. ಬೇಡ ಅಂದರೆ ಮಾತ್ರ. ಲಡ್ಡು ನೀನು? ಏನಿದ್ರು ಕೊಟ್ಟೆ ಕೊಡ್ತೀನಿ. ಇಲ್ಲಾಂದ್ರೆ ನನ್ನ ಹತ್ರ ಬಂದ ತಾನೇ ಕಿತ್ಕೊಂಡು. ಏನಿದ್ರು ಕೊಟ್ಟೆ ಕೊಡ್ತೀನಿ. ಆಮೇಲೆ ನಿನ್ನೆ ಏನಾಗಿದೆ ಗೊತ್ತಾ ಫ್ರೆಂಡ್, ನಿಜವಾಗ್ಲೂ ತರಕಾರಿ ಕತೆ ಹೇಳ್ತಾ ಇದ್ದೀನಲ್ವಾ. ಶಶು, ನಿನ್ಗೆ ಏನೇನು ತರಕಾರಿ ತಂದಿದ್ಯಾ ಇವತ್ತಿನವರೆಗೂ ನಮ್ಮ ಮನೆಗೆ? ಟೊಮ್ಯಾಟೊ. ಅದನ್ನ ಕತ್ತೆ ಹೇಳು ಸರಿಯಾಗಿ. ಟೊಮ್ಯಾಟೊ, ಆನಿಯನ್, ಕುಕುಂಬರ್, ರ್ಯಾಡಿಶ್, ಸ್ಪಿನಾಚ್. ಎಲ್ಲ ಇಂಗ್ಲೀಷ್ ಅವ್ರದ್ದೇ ಬರೋದು, ಕನ್ನಡದಲ್ಲಿ ಏನು ಬರಲ್ವಾ? ರಾಡಿಶ್, ಸ್ಪಿನಾಚ್, ಕ್ಯೂಕ್ಯೂಂಬರ್, ಟೊಮ್ಯಾಟೊ. ಹೇಳು. ಆಮೇಲೆ ಸೊಪ್ಪು. ಸೊಪ್ಪು ಯಾವ್ದು ತರ್ತೀರಾ? ಕರಿಬೇವು, ಕೊತ್ತಂಬರಿ. ಅಲ್ಲ, ಮೊನ್ನೆ ಅವ್ನು ವಿಡಿಯೋ ಕಾಲ್ ಮಾಡಿದ್ನಲ್ಲ, ಎಲ್ಲ ಕತೆ ಕೇಳಿ. ನಾನಂದೆ ಶಶಾಂಕ್ ಗೋಬಿ ತಾನೇ, ಗೋಬಿ ತಗೊಂಬ ಅಂತ ಹೇಳಿದೆ ನಾನು. ಆಯಿತಾ, ಗೋಬಿ ತರೋದಕ್ಕೆ ವಿಡಿಯೋ ಕಾಲ್ ಮಾಡ್ತೀನಿ. ಸುಮಾರು ಹೊತ್ತು, ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಸಲ ತರಕಾರಿ ಥರ ಕಳಿಸಿದ್ರೆ ಹಾರ್ಡ್ಲಿ ಒಂದು ಅಂಗಡಿಗೆ ಹೋಗೋಕ್ಕೆ 5 ಮಿನಿಟ್ಸ್ ಬೇಕು. ನಾವಿರೋ ಲೇಔಟಲ್ಲಿ ಹೋದರೆ 5 ಮಿನಿಟ್ಸು, ಅಥವಾ ಇವನು ಹೊರಗಡೆ ಹೋಗಿ ಎಲ್ಲಾದರೂ ತರ್ತಾನೆ ಅಂದರೆ ಒಂದು 10 ಮಿನಿಟ್ಸ್ ಬೇಕಾಗ್ಬೋದು ಅಷ್ಟೇ. ಏನು ಲೈನಾಗಿ ರೋಡ್ ಇದ್ಮೇಲೆ ಅಂಗಡಿಗಳು ಸಿಗುತ್ತಲ್ವಾ. ಈ ಪುಣ್ಯಾತ್ಮ ಮೊನ್ನೆ ಹೋಗಿ 3/4 ಗಂಟೆ ನನಗೆ, 1 ಅವರೇ ಇಟ್ಕೋ, 3/4 ಗಂಟೆ ಫ್ರೆಂಡ್ಸ್ ಫೋನ್ ಹೊಡಿತಾನೆ ಇದ್ದಾನೆ. ನನಗೆ ಏನದು ಇದು ಹೂಕೋಸು ಸಿಗ್ತಿಲ್ಲ. ನನಗೆ ಸಿಟ್ಟದ್ಬಿಟ್ಟು ಸರಿಯಾಗಿ ಬೈದಾಕ್ಬಿಟ್ಟೆ. ಹೂಕೋಸು ಸಿಕ್ಕಲ್ವಾ ನಿನಗೆ? ನಡಿ ಏನದು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ನನಗೆ ವಿಡಿಯೋ ಕಾಲ್ ಮಾಡು. ಯಾಕೆ ಸಿಗಲ್ಲ? ಇಲ್ಲ ಮಮ್ಮಿ, ಚೆನ್ನಾಗೇ ಇಲ್ಲ ಮಮ್ಮಿ, ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ನೋಡ್ಬಿಡು, ಇದಕ್ಕೆ ಮೇಲೆ ನನಗೆ ಆಗಲ್ಲ ಅಂದ. ಸರಿ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡು ಅಂದ್ಬಿಟ್ಟು ತರಕಾರಿ ಅಂಗಡಿಲಿ ವಿಡಿಯೋ ಕಾಲ್ ಮಾಡಿದ್ರೆ, ಕಂದ ಏನು ತೋರಿಸ್ದೆ ಕಂದ ನೀನು? ಏನು ತೋರಿಸ್ದೆ ಕಂದ? ಗೊತ್ತಿಲ್ಲ. ಏನು ತೋರಿಸ್ದೆ ಹೇಳು, ನಿಜ ಹೇಳು. ಗ್ಯಾಪ್ನ ಇಲ್ಲ, ನೆನ್ಸ್ಕೋ, ಗ್ಯಾಪಿಸ್ಕೋ. ಕಾಲಿಫ್ಲವರ್. ದೇವ್ರಣೆ ಫ್ರೆಂಡ್ಸ್, ಹೂಕೋಸು ತಗೊಳ್ಳೋ ಅಂತಂದರೆ ನನಗೆ ಎಲೆಕೋಸು ತೋರಿಸ್ತಾ ಇದ್ದಾನೆ ಪುಣ್ಯಾತ್ಮ. ಇದೆ ತಾನೇ, ನೋಡಿಲಿ ಹೆಂಗಿದೆ. ಇಂಥ ನನ್ನ ಮಗನ ಎತ್ತಿದ್ದೀನಿ ನಾನು. ನಿಜವಾಗ್ಲೂ ಹೆಂಗೆ ಸರ್ವೈವ್ ಆಗ್ಬೋದು ಇವರೆಲ್ಲ ನನಗೆ ಖಂಡಿತ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಏನು ಸ್ಪೆಷಲ್ ಕ್ಯಾರೆಕ್ಟ್ರ್ ಈ ಮುದ್ದುದು ಗೊತ್ತಾ? ನಮ್ಮ ಹತ್ರ ರೋಫ್ ಆಗ್ತಾನೆ, ಯಾರ ಮುಂದೆನೂ ಏನೂ ಅನ್ಬಾರ್ದು ಅವನ್ನ. ಒಂಥರ ಅವ್ರು ಏನಾದರೂ ಕೇಳಿದ್ರೆ ಅವ್ನು ಚೌಕಾಸಿ ಮಾಡಲ್ಲ, ಅದು ಅವನಿಗೆ ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಬಿದ್ದುಬಿಡುತ್ತೆ. ಏನೂ ಕೇಳಲ್ಲ. ಹಾಕಮ್ಮ, ಸುಮ್ಮನೆ ಹಾಕಮ್ಮ, ಅವ್ರನ್ನ ಕೇಳೋಕ್ಕಾಗುತ್ತಾ? ಪಾಪ ಕನ್ಸೆಷನ್, ಅವನ ಅಂಗಡಿಯವನು ಇವನ ಮಕ ನೋಡಿದ ತಕ್ಷಣ ಅವ್ರು ಒಳ್ಳೆ ರೇಟ್ ಹೇಳಿರ್ತಾರೆ, ಅದರಲ್ಲಿ ಇವ್ನು ಕೇಳಲ್ಲ. ನನಗೋಸ್ಕರ ಅವ್ರು ಕಮ್ಮಿ ಕೊಟ್ಬಿಟ್ರು. ಹಣ್ಣು ಥರ ಕಳಿಸಿ, ಆಗಲೂ ಅದೇ ಕತೆ. ಹಣ್ಣು ಥರ ಹಣ್ಣು ತರ್ತೀಯ ಮಗನೇ ನೀನು? ಯಾಕೆ ತರಲ್ಲ? ಯಾವುದು ಚೆನ್ನಾಗಿರಲ್ಲ. ಹಣ್ಣಂಗಡಿಗೆ ಹೋಗ್ತಾನೆ, ಆದರೆ ಅವನಿಗೆ ಭಯ.
ಎಲ್ಲಿ ಮನೆಗೆ ಬಂದ ತಕ್ಷಣ ಸರಿಯಾಗಿ ಮಕ್ಕಕ್ಕೆ ಬೈತೀನೋ ಅಂತ ಏನು ಮಾಡ್ತಾನೆ ಗೊತ್ತಾ, ಕೊಡೋ ದುಡ್ಡೆಲ್ಲ ಕೊಡ್ತಾನೆ ಫ್ರೆಂಡ್ಸ್. ಬಾಳೆಹಣ್ಣು ಕೂಡ ಏನದು ಚೆನ್ನಾಗಿರೋದು ನೋಡ್ತಾರಲ್ಲ, ಅದು ಕೂಡ ಹಣ್ಣಾಗ್ಬಿಟ್ಟಿರುತ್ತೆ, ಇಲ್ಲ ತೀರಕಾಯಿ ತಂದುಬಿಟ್ಟಿರ್ತಾನೆ, ಎರಡರಲ್ಲಿ ಒಂದು ಮಾಡಿರ್ತಾನೆ. ಲಡ್ಡುಗೆ ಪಾಪ ತಿನ್ನಕ್ಕೆ ಬೇಕಾಗುತ್ತೆ. ನಾನೇನು ಹೇಳ್ತೀನಿ, ಸ್ವಲ್ಪ ಹಣ್ಣಿರೋದು ತೊಗೊಂಬಗ್ನೆ, ಇನ್ನೊಂದು ಸ್ವಲ್ಪ ಕಾಯಿ ಹಾಕ್ಸು, ಬೆಳಗ್ಗೆ ಸ್ಕೂಲಿಗೆಲ್ಲ ಬೇಕಾದರೆ ಆಗುತ್ತಲ್ವಾ ಅಂತ ತರಲ್ಲ. ಆಮೇಲೆ ಏನು ಗೊತ್ತಾ, ಹಿಂಗೆ ಬೈತೀನಿ ಅಂದ್ಬಿಟ್ಟು ಆ ಗೋಜ್ಗೆ ಹೋಗಲ್ಲ. ತರಕಾರಿ ಕೇಳ್ತೀರಾ, ಇಲ್ಲವೇ ಇಲ್ಲ. ಹೂವು ಕೇಳ್ತೀರಾ, ಬಾಡೋಗ್ಬಿಟ್ಟಿರುತ್ತೆ. ಪೆಟ್ರೋಲ್ ಹಾಕ್ಸು ಅಂತೀನ, ದುಡ್ಡು ಕಟ್ಟು. ಸಾಮಾನು ಥರ ಕಳಿಸ್ತೀನ. ಸಾಮಾನ್ಗೆ ಏನು ಮಾಡಿದ್ಯ ಮಗ? ಸಾಮಾನ್ಗೆ ಸಾಮಾನ್ಗಾದ್ರೆ ಬಿಲ್ ಬಂದ್ಬಿಡುತ್ತೆ. ಯಾಕೇಳಿ ಅದ್ರಲ್ಲಿ ಮೆನ್ಷನ್ ಆಗ್ಬಿಟ್ರಿ, ಅಲ್ಲೂ ಯಾಮರ್ಸ್ತಾನೆ. ಬಿಲ್ ಬಂದಿಲ್ಲ ಅಂದ್ರೆ ಇದು ಒಂದು ಆರ್ಚಿ ಚಿಲ್ಲಿ ಪೌಡರ್ 100 150 ಅನ್ಬಿಡೋದು. ಹೌದು, ಒಟ್ಟು ಹೆಂಗನ ಮಾಡಿ ಯಾಮರ್ಸ್ತಾನೆ. ಅಂಥ ಕಲಾಕಾರರು ನಿಮ್ಮನೆಗಳಲ್ಲೂ ಯಾರಾದರೂ ಇದ್ದಾರಾ, ಅಥವಾ ನಮ್ಮನೇಲಿ ಮಾತ್ರ ಈ ಮುತ್ತು ರತ್ನ ವಜ್ರ ನೋಡಿ ಮುಖನೇ ಕೊಟ್ಟು ಮಾತಾಡಲ್ಲ. ಕಳ್ಳನ ಜೀವ ಉಳ್ಳುಳ್ಗೆ ಅಂತಾರಲ್ಲ, ಹಂಗೆ ಈ ಕಳ್ಳನೂ ಅಷ್ಟೆ. ಮುಖ ತೋರಿಸೆ ಬಂಗಾರ, ಎಲ್ಲರೂ ನಾಚಿಕೆ. ಆಮೇಲೆ ಏನು ಗೊತ್ತಾ, ವಿಪರೀತ ಏನು ಲಡ್ಡು, ನಾನು ಆಗಲೇ ಏನೋ ಹೇಳೋಕೊಟ್ನಲ್ಲ, ಏನು ಹೇಳೋಕೊಟ್ಟೆ ಇವನಿಗೆ? ಸಾಮಾನ್ದು ಬಿಟ್ಟು ಆಮೇಲೆ ಗಾಡಿ ಕೊಟ್ಟು ಕಳಿಸ್ತೀರಾ. ಎಲ್ಲೆಲ್ಲಿ ಹೋಗಿದ್ಯಾ ನನಗೆ ಹೇಳ್ದೆ ಇವತ್ತಿನವರೆಗೂ? ಗಾಡಿ ಕೊಟ್ಟೆ ಅಂತ ಇಟ್ಕೊಳ್ಳಿ, ಎಷ್ಟೊತ್ತಾದರೂ ಬರಲ್ಲಪ್ಪ. ನಾನು ನೋಡಿ, ನಾನು ಏನಕ್ಕೆ ನೆನೆ ಭಯ ಬಿದ್ದು ತರಕಾರಿ ತಂದುಬಿಟ್ಟೆ ಗೊತ್ತಾ? ನನ್ನ ಕಳಿಸೋದೇ ದೇವರಣೆ. ನನ್ನ ಹ್ಯಾಬಿಟ್ ಏನಂದರೆ, ಬೆಳಗ್ಗೆ ಎದ್ದ ತಕ್ಷಣ 4 o'clock ಹೇಗಿದ್ರು ಹೇಳ್ತೀನಿ, ಇವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ರೆ ಇಮಿಡಿಯೇಟಾಗಿ ಅಡುಗೆ ಮಾಡಿ ಸ್ನಾನ ಆಗ್ಬಿಡ್ಬೇಕು ನನಗೆ. ಅಂದರೆ ದಿನವಿಡೀ ನನಗೆ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ. ಬಟ್ ಇವ್ರು ಏನಂದರೆ ತರಕಾರಿ ತರಲ್ಲ. ಆಮೇಲೆ ಏನು ಗೊತ್ತಾ, ಹಿಂದಿನ ದಿವಸನೇ ಕೇಳ್ತೀನಿ ನಾನು, ನಾಳೆಗೆ ಏನಾದರೂ ಸಾಮಾನು ಬೇಕಿದ್ರೆ ತರುವಂತೆ, ಹೇಳಪ್ಪ ನಾಳೆಗೆ ತಿಂಡಿ ಏನು ಮಾಡಲಿ ಇಬ್ಬರೂ ಹೇಳಲ್ಲ. ಆದರೆ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಇದು ಮಾಡು, ನನಗೆ ಅದು ಮಾಡು, ಹೌದೋ ಅಲ್ವೋ ಹೇಳ್ಬಿಡ್ತೀರಾ? ಆಮೇಲೆ ಅವನೇನಾದರೂ ತಿಂಡಿ ಗಿಂಡಿ ಬೇಕು, ಈ ಬಾಯಿ ಸ್ವಲ್ಪ ನವ ಅನ್ನತ್ತಲ್ಲ, ಅವಾಗ ಮಮ್ಮ ಏನಾದರೂ ತರಲಾ, ಕಸ ಹಾಕ್ಬಿಟ್ಟು ಬರಲ್ಲ ಹೋಗ್ತಾನ. ಅಮ್ಮ ಎಷ್ಟೊತ್ತು ಹೋಗ್ತಾನೋ ಪುಣ್ಯಾತ್ಮ, ಎಲ್ಲೋ ಹೋಗ್ತಾನೋ ನಮಗೆ ಗೊತ್ತಿರಲ್ಲ. ಕೇಳಿದ್ರೆ ಬರ್ತಾ ಇದ್ದೀನಿ ಸುಮ್ಮನಿರು. ಫ್ರೆಂಡ್ಸ್ ಸಿಗ್ತಾರೆ, ಅವರೇ ಸಿಗ್ತಾರ, ನೀನೇ ಹೊಟ್ಟೋಗ್ತೀಯ? ಎರಡೂ ಆಗುತ್ತೆ. ಲಾಸ್ಟ್ ಟೈಮು ಗಾಡಿ ತಗೊಂಡೋದಾಗ ಎಲ್ಲೋ ಬೇರೆ ಕಡೆ ಪಾರ್ಕ್ ಹತ್ರನೂ ಎಲ್ಲೋ ಹೋಗಿ. ಎಲ್ಲೋಗಿದೆ? ಗ್ಯಾಲರಿಲಿ ಯಾವುದೋ ಫೋಟೋ ಇತ್ತು. ಹೌದೇನೋ? ಹೌದು, ಯಾವುದೋ ಫೋಟೋ ಇತ್ತು ಅವ್ರದ್ದು ಫೋನ್ ಗ್ಯಾಲರಿ. ಏನು ಫೋಟೋ? ಎಲ್ಲೋಗಿದೆ? ಹೆಸರುಘಟ್ಟ. ಹೆಸರುಘಟ್ಟ ಗಾಡೀಲಿ ಒಬ್ಬನೇ? 3 ಜನ. ಇದನ್ನ ನೋಡಿ ಒಂದು ಸ್ವಲ್ಪ ಎಲ್ಲಾದರೂ. ಅದೇ ನೆಕ್ಸ್ಟು ಯಾರಾದರೂ ನೋಡೋರು ಏನು ಹೇಳ್ತಾರೆ ಗೊತ್ತಾ, ಅವ್ರ ಅಮ್ಮ ಏನು ಬುದ್ಧಿ ಕಲಿಸಿದ್ದಾರೆ, ಅವ್ರಮ್ಮ ಎಲ್ರಿಗೂ ಹೇಳ್ತಾರೆ, ವಿಡಿಯೋ ಮಾಡ್ತಾರೆ ಅಂತಾರ ಇಲ್ವಾ? ನನಗೆ ಹೇಳ್ಬಿಟ್ಟು ಇದೆಲ್ಲ ಮಾಡಿರ್ತೀಯಾ? ಅದಕ್ಕೆ ಹೇಳೋದು, ಹಂಗೆ ನೋಡೋಕೆ ಹೋದರೆ ಎಷ್ಟೋ ಜನ ಮಕ್ಕಳೇನಾದರೂ ತಪ್ಪು ಮಾಡಿದಾಗ ನಾವು ಹೇಳ್ತೀವಿ, ಅವ್ರ ಅಪ್ಪ ಅಮ್ಮ ಏನು ಬುದ್ಧಿ ಕಲಿಸಿದ್ದಾರೆ, ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಗಲ್ವ, ಈ ಥರ ಮಾಡಿದ್ರೆ ಇವ್ರುಗಳು ನನಗೆ ಪೊಲೀಸ್ ಇರಲಿಲ್ಲ ನೋಡು. ಅಲ್ಲ ಶಶಾಂಕ್, ಹಂಗೆ ತ್ರಿಬಲ್ಸ್ ಹೋದಲ್ಲ, ಯಾರಾದರೂ ಹಿಡ್ಕೊಳಕ್ಕೆ ಹೋದಾಗ ಫಾಸ್ಟಾಗಿ ಹೋಗಿ ಬಿದ್ದಿದ್ರೆ ಏನು ಮಾಡ್ತಿದ್ದೆ? ಏನಾಯಿತು ಗೊತ್ತಾ ಲಡ್ಡು, ನಾನು ಹೊರಗಡೆ ಹೋಗಿದ್ನಲ್ಲ, ಬರ್ತಾ ಅವ್ನು ಯಾವುದೋ ಹುಡುಗ, 2 ಹುಡುಗರು ಹೆಲ್ಮೆಟ್ ಹಾಕಿಲ್ಲ, ಇಲ್ಲೇ ಬೆಲ್ ರೋಡಲ್ಲಿ ಹೆಲ್ಮೆಟೇ ಹಾಕಿಲ್ಲ, ಹಂಗೆ ಜುಯ್ಯ. ನನಗೆ ಮೊದಲೇ ಗಾಡೀಲಿ ಬಿದ್ದಿರೋ ಭಯ, ನಾನು ಸ್ವಲ್ಪ ನಿಧಾನಕ್ಕೆ ಬರ್ತಾಯಿದ್ದೀನಿ, ಅವ್ರು ಓಡಿಸ್ತಾ ಇರಬೇಕಾದ್ರೆ ನಾನು ಇವನ್ನೇ ನೆನೆಸ್ಕೊಂಡೆ ಆಗ. ಅಲ್ಲ ಶಶಾಂಕ್ ಕೂಡ ನಾನು ಇಲ್ಲದೆ ಹೋದರೆ ಫ್ರೆಂಡ್ಸ್ ಜೊತೆ ಹಿಂಗೆ ಹೋಗ್ತಾನೆ, ಏನಾದರೂ ಬಿದ್ದರೆ ನಾನು ಹಿಂಗೆ ಎಷ್ಟು ಸಲ ಹೇಳಿಲ್ಲ, ಫ್ರೆಂಡ್ಸ್ನ ಕರ್ಕೊಂಡು ಗಾಡೀಲಿ ಹೋಗಬೇಡ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ರೆಸ್ಪಾನ್ಸಿಬಲ್ಲು? ನಿಜ, ನಿನ್ಗೆ ಆಗೋವರೆಗೂ ಏನೂ ಗೊತ್ತಾಗಲ್ಲ. ಆದಮೇಲೆ ಅವ್ರ ಪೇರೆಂಟ್ಸ್ ನನ್ನನ್ನು ಕೇಳಲ್ವಾ? ಅದನ್ನೇ ಹೇಳ್ತಾ ಇರೋದು. ನಿನಗೆ ನಿಜವಾಗ್ಲೂ ಅದ್ರ ಕಾನ್ಸಿಕ್ವೆನ್ಸಸ್ ಗೊತ್ತಿಲ್ಲ. ಒಂದು, ನೀನೇನು ID ಏನದು ಲೈಸೆನ್ಸ್ ಹೋಲ್ಡರ್ ಅಲ್ಲ. ಇನ್ನೊಂದು, ಅವ್ನು ಯಾರನ್ನೋ ಕರ್ಕೊಂಡು ಹೋಗಿರ್ತೀಯ, ಅವನೇನು ಹೇಳ್ತಾನೆ, ಅವನೇ ಕರ್ಕೊಂಡು ಹೋಗಿದ್ದು ಅಂತಾನೆ. ಅವ್ರ ಪೇರೆಂಟ್ಸ್ಗೆ ಏನು ಅನ್ಸುತ್ತೆ, ಓ ಇವ್ರಮ್ಮ ಒಬ್ಬರೇ ಇದ್ದಾರೆ ಪಾಪ, ಅದಕ್ಕೆ ಮಗನಿಗೆ ಸರಿಯಾಗಿ ಏನೂ ಹೇಳ್ಕೊಟ್ಟಿಲ್ಲ. ನಿನಗಿದೆಲ್ಲ ಅರ್ಥ ಆಗಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು, ಸೀರಿಯಸ್ನೆಸ್ ನಿನಗಿರಬೇಕು. ಇದೇನು ತಮಾಷೆ ಅಲ್ಲ, ವಿಡಿಯೋಗೋಸ್ಕರ ನಾನು ಹೇಳ್ತಾ ಇರೋದಲ್ಲ, ನಿನಗೆ ಅರ್ಥ ಆಗಬೇಕಿದೆಲ್ಲ. ಹೋಗ್ಲಿ, ನೀನೇ ಬಿದ್ದೆ ಸರಿ, ನಮ್ಮ ಅಮ್ಮ ಪಾಪ ಈಗಿನ್ನೂ ಎದೊಳ್ತಾ ಇದ್ದಾರೆ, ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಸಿಚುವೇಶನ್ನ, ಇದೆಲ್ಲ ಬರಬೇಕು. ಎಂಥವ್ರು ಏನೋ ತಪ್ಪು ಮಾಡ್ತಾರೆ, ಬಟ್ ತಿರ್ಗಾ ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡ. ಟೈಮ್ ಒಂದೇ ಥರ ಇರಲ್ಲ.
ನಿಮ್ಗೇನು ಗೊತ್ತಾ, ಏನೋ ಕ್ರೇಜ್, ಹೌದು ಬಿಡು ನಮ್ಮ ಅಮ್ಮನಿಗೆ ಹೇಳಿಲ್ಲ ಗಾಡಿ ತಂದ್ಬಿಟ್ಟು. ಆಮೇಲೆ ಏನು ಗೊತ್ತಾ, ಬೇರೆಯವ್ರ ಮನೇಲಿ ಗಾಡಿಗಳು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಇವನು ಇಲ್ಲಿ ಹೋಗ್ತಾನೆ. ನಾನೇನಂದರೆ ಹತ್ರದಲ್ಲಿ ಹೋಗಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಕೊಡ್ತೀನಿ ಹೊರ್ತು ದೂರ ಅಂತೂ ನಾನು ಎಲ್ಲೂ ಕಳಿಸಲ್ಲ. ಇವ್ನಿಗೇನಂದರೆ ಗಾಡಿ ಸಿಕ್ಕಿರೋದೇ ಒಂದು ದೊಡ್ಡ ವಿಚಾರ. ಈ ನಾವು ಹುಡುಗರಿಗೂ ಮನೆಗಳಲ್ಲಿ ಗಾಡಿ ಕೊಟ್ಟಿರಲ್ಲ ಅಲ್ವಾ, ಅವ್ರೇನು ಮಾಡ್ತಾರೆ, ಆಯಿತು ನಡೆಯೋ ನಾನು ಬರ್ತೀನಿ ಅಂತ ಹೋಗ್ತಾರೆ. ಈ ಥರ ಎಲ್ಲ ಆಗುತ್ತೆ. ಸೊ ಇನ್ನೊಂದು ಸಲ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ಇದನ್ನು ಓಪನಾಗಿ ಹೇಳಿದ್ದೀನಿ, ಮುಂದೆ ಮಾಡಿದ್ರೆ ಮಾತ್ರ ನಾನು ಸರಿಯಾಗಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕೋ ಹಾಗೆ ಮಾಡಬೇಕಾಗುತ್ತೆ. ಏನು ಶ್ರೇಯು? ಆಮೇಲೆ ಶ್ರೇಯುನ್ ಗಾಡೀಲಿ ಕೂರಿಸ್ಕೊಂಡು ಹೋಗ್ತಾನೆ. ಶ್ರೇಯು ಅವನು ಹೇಗೆ ಡ್ರೈವ್ ಮಾಡ್ತಾನೆ? ಅದಕ್ಕೆ ನಿಧಾನಕ್ಕೆ ಹೋಗುವಂತೆ, ಆಮೇಲೆ ಒಳ್ಳೆ ಆಯಾಬುಸ ಥರ ಹೋಗ್ತಾನೆ ಬ್ರರ್ ಅಂತ. ಬೇಡ, ಮಾಡಬೇಡ ಅದನ್ನು. ಆಮೇಲೆ ಏನು ಗೊತ್ತಾ, ನಾನಂತೂ ಅವನ ಜೊತೆ ಗಾಡೀಲಿ ಹಿಂದೆ ಕೂತ್ಕೊಳ್ಳಲ್ಲಪ್ಪ. ಕೇಳಿ ಅವನ್ನ, ನಾನು ಅವ್ನ ಶರ್ಟ್ ಇಟ್ಕೊಂಡು ಬಿಟ್ಟಿರ್ತೀನಿ, ಇಲ್ಲ ಇಲ್ಲಿ ಮಾರ್ಕೆ ಆಗಿಬಿಟ್ಟಿರುತ್ತೆ. ಅಂದರೆ ನಾನು ಹೋದಾಗ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ತಾನೆ. ಬಟ್ ನನಗೆ ಆ್ಯಕ್ಚುಲಿ ನಾನು ಗಾಡಿ ಬೇಕಾದರೂ ಫಾಸ್ಟಾಗಿ ಓಡಿಸ್ಬಿಡ್ತೀನಿ. ಬಟ್ ಹಿಂದೆ ಕೂತ್ಕೊಂಡು ಹೋಗೋದಕ್ಕೆ ನನಗೆ ಫೋಬಿಯಾ, ನಂಗೆ ಸ್ವಲ್ಪ ಭಯ ಆಗುತ್ತೆ. ಯೂಶ್ವಲಿ ನಾನು ಯಾರಿಂದನೂ ಕೂರಲ್ಲ. ಆದರೆ ಇವನ ಜೊತೆ ಕೂತ್ರೆ ಮಾತ್ರ ನನಗೆ ಎದೆ ಹೊಡ್ಕೊಂಡು ನಾನು ಎಲ್ಲೂ ದೂರ ಅವನ ಜೊತೆ ಹೋಗಲ್ಲ. ಹೋದ್ರೂ ನಿಯರ್ ಬೈ ಹೋಗ್ತೀವಿ. ಅವನೇ ಫೋರ್ಸ್ ಮಾಡ್ತಾನೆ, ಕುತ್ಕೊಮ್ಮ ಹಿಂದೆ ಕುತ್ಕೊಮ್ಮ ಅಂತ. ಕೆಲವೊಂದು ಸಲ ಕೂರ್ತೀನಿ, ಬಟ್ ಅಂದರೂ ಕೂಡ 2 ನಿಮಿಷ ಹೋಗಿ ಬರೋದಕ್ಕೂ ಕೂಡ ನನಗೆ ಅಷ್ಟೊತ್ತು ಟೈಮ್ ಆಗುತ್ತೆ. ನಿಮ್ಮಲ್ಲೂ ಯಾರಾದರೂ ಮಕ್ಳ ಜೊತೆ ನೀವು ಕೂತಾಗ ಎದುರ್ಕೊಳ್ಳಲ್ವಾ? ನೀವೇ ಒಂದು ಸ್ವಲ್ಪ ತಿಳಿಸಿ. ನನಗಂತೂ ಭಯ ಇದೆ. ಅದರಲ್ಲಿ ಈ ಪುಣ್ಯಾತ್ಮ ನಮ್ಮ ಲಡ್ಡುನೇ ಗುಂಡಿಗೆ ಜಾಸ್ತಿಪ್ಪ. ನಾನು ಹಂಗೆ ನೋಡೋಕೆ ಹೋದರೆ ಅಲ್ವಾ ಲಡ್ಡು? ಕೂರ್ತಾನೆ. ನನಗೆ ಅವರಿಬ್ಬರು ಕೂರೋದನ್ನ ನನ್ನ ಕೈಲೇ ನೋಡೋಕ್ಕಾಗಲ್ಲ. ಎಷ್ಟೋ ಸಲ ಹೇಳ್ಬಿಟ್ಟಿದ್ದೀನಿ, ನಾನಂತೂ ನೋಡಲ್ಲಪ್ಪ. ಅವ್ರು ಬರೋವರೆಗೂ ನನಗೆ ಟೆನ್ಷನ್ ಆಗ್ತಾ ಇರುತ್ತೆ. ಏನಪ್ಪ ಎತ್ತಪ್ಪ, ಏನು ಹೆಚ್ಚು ಕಮ್ಮಿ ಆಯಿತು, ಮನೆಗೆ ಬಂದುಬಿಟ್ರೆ ಸಾಕು. ಯಾಕಂದರೆ ಅವ್ರು ಬರಲ್ಲ, ನನಗಿಲ್ಲಿ ಟೆನ್ಷನ್ ಜಾಸ್ತಿ. ಸೊ ಅದಕ್ಕೆ ನೆಕ್ಸ್ಟ್ ಟೈಮು ಶಶಾಂಕ್ನ ಕರ್ಕೊಂಡೋಗಿ ಒಂದು ಏನದು ವ್ಲಾಗ್ ಮಾಡೋಣ ಅಂತಿದ್ದೀನಿ. ಬೆಂಡೆಕಾಯಿ ಅಂದರೆ ಯಾವ ರೀತಿ ತಗೊಳ್ಬೇಕು, ಅದು ಯಾವ ರೀತಿ ಇರಬೇಕು, ಯಾವ್ಯಾವ ಕಾಯಿ ಇದೆ ಇವತ್ತು. ಆಯಿತು, ಒಂದು ಟಾಸ್ಕ್ ಕೊಡೋಣ ಶಶುಗೆ. ಲಡ್ಡು ನಿನ್ನ ಗ್ಯಾಪ್ನ ಇಟ್ಕೊಂಡು ಎಷ್ಟೆಷ್ಟು ತರಕಾರಿ ಹೆಸರುಗಳು ಗೊತ್ತು ಅಂತ ಹೇಳು ಮಗನೆ, ನಾನೇ ಕೌಂಟ್ ಮಾಡ್ತೀನಿ. ಆಯಿತು. ಹಾಗಲಕಾಯಿ, ನುಗ್ಗೆಕಾಯಿ, ಬೆಂಡೆಕಾಯಿ, ಓಕೆ, ಸೋರೆಕಾಯಿ, ಹಾಂ, ನೆಕ್ಸ್ಟ್ ಆನೆಕಲ್, ತೊಂಡೆಕಾಯಿ, ಓಕೆ. ಇಲ್ಲಿ ಲೇಡೀಸ್ ಫಿಂಗರ್ಗೆ ಏನಂತಾರೆ? ಹೇಳ್ದಲ್ಲ ಬೆಂಡೆಕಾಯಿ, ನುಗ್ಗೆಕಾಯಿ, ಹೇಳ್ದಲ್ಲ ನುಗ್ಗೆಕಾಯಿ, ಡ್ರಮ್ ಸ್ಟಿಕ್, ಅಷ್ಟೇ. ಇಷ್ಟೇ ತರಕಾರಿ ಗೊತ್ತಿರೋದ? ಕಾಯಲ್ಲಿ ಅಷ್ಟೇ ಗೊತ್ತಿರೋದು. ನಾವ್ ಹೇಳಿದ್ದು ತರಕಾರಿ, ಕಾಯಲ್ಲಿ ಅಷ್ಟೇ ಅಂತ ಗೊತ್ತಿರೋದು ಅವನ್ಗೆ. ಏನು ಹುಚ್ಚ ಆಗಿದೆ ಮಗನಿಗೂ. ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಮೂಲಂಗಿ, ಸೌತೆಕಾಯಿ, ಶುಂಠಿ, ಆಮೇಲೆ ಇನ್ನೇನು, ಬಟಾಣಿ. ನೀನ್ ಹೇಳ್ಕೊಡ್ಬೇಡ. ಬಟಾಣಿ, ಕರಿಬೇವು, ಕೊತ್ತಂಬರಿ, ಪಾಲಕ್, ಪುದೀನ, ಮೆಂತ್ಯ, ಚಕೋತ, ದಂಡ್ ಸೊಪ್ಪು. ನೆನಪ ತರಕಾರಿ ಹೇಳಿದ್ದು ಮಗ, ತರಕಾರಿಲಿ ಹೇಳು. ಕಾಯಲ್ಲಿ ಇಷ್ಟೇ ಅಂತೆ. ಹಾಗಾದ್ರೆ ನಿನ್ನ ಪ್ರಕಾರ ಕಾಯಿ ಅಂದ್ರೆ ಏನು, ತರಕಾರಿ ಅಂದ್ರೆ ಏನು? ಬೇರೆ ಇನ್ನೇನು ತರಕಾರಿ ತಿಂತೀಯ? ಅದನ್ನೆಲ್ಲ ಕುಂಬಳಕಾಯಿ. ಕುಂಬಳಕಾಯಿ, ಯಾವ ಕುಂಬಳಕಾಯಿ? ಕುಂಬಳಕಾಯಲ್ಲೇ ಬೇರೆ ಬೇರೆ ಇದೆ. ಕುಂಬಳಕಾಯಿ, ಏನದು ಗೊತ್ತಿಲ್ಲ. ಹೇಳು ಮಗನೆ. ಗೊತ್ತಿಲ್ಲ. ಸರಿಯಾಗಿ ಹೇಳಿ, ಏನು ಗೊತ್ತಾ ಹೇಳು. ಏನಮ್ಮ? ಕುಂಬಳಕಾಯಿ. ಬೂದ್ ಕುಂಬಳಕಾಯಿ ಅಂತೆ. ಬೂದ್ ಕುಂಬಳಕಾಯಿ ಅಲ್ಲ, ಬೂದ್ ಕುಂಬಳಕಾಯಿ, ಬೂದ ಕುಂಬಳಕಾಯಿ. ಆಮೇಲೆ ಮೊನ್ನೆ ನಿಂಗೆ ಸಾಂಬಾರು ಮಾಡೋಕ್ಕೆ ಅಂತ ಏನೋ ಥರ ಕೇಳಿದ್ದೆ ವಿಡಿಯೋ ಕಾಲ್ ಮಾಡಿ. ಅದೇನದು? ಸಾಂಬಾರ್ಗೆ ಸಾಂಬಾರ್ ಪುಡಿ. ಸಾಂಬಾರು ಪುಡಿನ ಪುಡಿಯಲ್ಲಿ ತರಿಸ್ತೀನಿ ನಾನು. ಸಾಂಬಾರು ಪುಡಿ ಮನೇಲೆ ಮಾಡಲ್ವಾ? ಮತ್ತೇನು? ಕಾಯಿ ನಾನು ಹೇಳ್ತಾ ಇರೋದು. ಸಾಂಬಾರು ಮಾಡೋದಕ್ಕೆ ಅಂತೇಳಿ ನಿನ್ಗೆ ಯಾವುದೋ ಒಂದು ವಿಡಿಯೋ ಕಾಲ್ ಮಾಡಿ. ಸಾಂಬಾರ್ ಸೌತೆಕಾಯಿ. ಸಾಂಬಾರು ಸೌತೆಕಾಯಿ. ಆಮೇಲೆ ಇನ್ನೇನಿದೆ? ಗ್ಯಾಪಸ್ಕೋ. ಇನ್ನೇನಿದೆ? ಅಷ್ಟೇ. ಏಯ್, ಬೀಟ್ರೂಟ್ ಇದೆ. ಬೀಟ್ರೂಟ್ ಇದೆ, ಮುಲ್ಲಂಗಿ ಇದೆ. ಹೇಳ್ದೆ ಮುಲ್ಲಂಗಿ. ಇದಿದೆ, ಬ್ರೊಕೊಲಿ ಇದೆ. ಆಮೇಲೆ ಇನ್ನೇನಿದೆ? ಬ್ರೊಕೊಲಿನ್ ಗ್ಯಾಪಸ್ಕೊಳ್ತೀಯಾ? ನಿನ್ನ ಫೇವ್ರೇಟ್ ಇನ್ನೊಂದು ಯಾವುದೋ ಗ್ಯಾಪಸ್ಕೊಂಡಿಲ್ಲ? ಪನ್ನೀರು ಅಲ್ಲ, ತರಕಾರಿ ನಾವು ಹೇಳ್ತಿರೋದು. ಪೊಟ್ಯಾಟೊ. ಕೇಳ್ತಾ ಇರ್ತೀಯಲ್ಲ ಯಾವಾಗಲೂ ಅದು ರೈಸ್ ಮಾಡು ಅಂತ. ಮೆಂತ್ಯ, ಯಾವುದೋ ತರಕಾರಿ. ಕ್ಯಾಪ್ಸಿಕಮ್ಮು ಹೇಳ್ದ ನೀನು? ಹೇಳಿಲ್ಲ. ಕ್ಯಾಪ್ಸಿಕಮ್. ಆಮೇಲೆ ಇನ್ನೇನು? ಅಷ್ಟೇ.
ಇಷ್ಟೇ ತರಕಾರಿ ಇರೋದು. ಹಾಂ ಜವಳಿಕಾಯಿ, ಪೊಡಲ್ಕಾಯಿ, ಸೋರೆಕಾಯಿ, ಹಾಂ ಇದೆಲ್ಲ ತರಕಾರಿ ಅಲ್ವಾ? ಆ ಕಾಯೆಲ್ಲ ನಂಗೆ ಗೊತ್ತಿಲ್ಲ. ಗೆಡ್ಡೆ, ಹಾಂ ಬೇರೆ ಬೇರೆ ಬದನೆಕಾಯಿ, ಬೇರೆ ಬೇರೆ ಎಗ್ ಪ್ಲಾಂಟು. ಏನು ಲಡ್ಡು ನೀನು ಹೇಳು, ಇನ್ಯಾವುದಾದ್ರೂ ಬ್ಯಾಲೆನ್ಸ್ ನಿಂಗೆ ಗೊತ್ತಿರೋದು? ಹಾಂ, ಎಲೆಕೋಸು, ಹೂಕೋಸು, ಅವರೆಕಾಯಿ ಕಣ್ಣೆದುರುಗಡೆನೇ ಇದೆ, ತೊಗರಿಕಾಯಿ, ಬಟಾಣಿ, ಹಿಂಗೆ. ಹಾಂ, ಬೀನ್ಸ್ ಹೇಳ್ದ, ಬೀನ್ಸು ಕ್ಯಾರೆಟ್ ಹೇಳ್ಬಿಟ್ಟ, ಬೇರೆ ಅವನು ಹೇಳಿಲ್ಲ ಅಷ್ಟೇ. ಸೊ ಹಾಗಾಗಿ ನೆಕ್ಸ್ಟ್ ಟೈಮು ತರಕಾರಿನ ಯಾವ್ದು ಹೇಳ್ತೀನೋ ದಯವಿಟ್ಟು ಸ್ವಲ್ಪ ಕೊಡೋ ದುಡ್ಡಿಗೆ ಫ್ರೆಶ್. ನನ್ನ ಮಗ ಓಲೆ ಹಾಕ್ಕೊಂಡಿದ್ದಾನೆ ಫ್ರೆಂಡ್ಸ್. ನಾನು ಚಿಕ್ಕವನಿದ್ದಾಗ ಇದು ಕಿವಿ ಚುಚ್ಚಿದೆ ಆಯಿತಾ. ಮೊನ್ನೆ ಅದೇನೋ ಫುಟ್ಬಾಲ್ ಟೂರ್ನಮೆಂಟ್ ಇತ್ತಂತೆ. ಸೊ ಆವತ್ತಿನ ದಿವಸ ಬೆಳಗ್ಗೆ ಶುರು ಮಾಡಿಬಿಟ್ಟ ಇದ್ಕಿದಂಗೆ ನನಗೆ ಓಲೆ ಹಾಕ್ಕೊಬೇಕು ಅಂತ. ಅಂದರೆ ಇವನಿಗೊಂದು ಅವ್ನ ಕಿವಿಗೊಂದು ಹಾಕಿದ್ದೆ, ಅದು ಹಾಗೇ ಇಟ್ಟಿದ್ದೆ. ಹಾಗಾಗಿ ಹೊರಡೋ ಟೈಮಲ್ಲಿ ಎತ್ಕೊಟ್ಟೆ. ಅಂದರೆ ಪರವಾಗಿಲ್ಲ, ಕಿವಿ ಸ್ವಲ್ಪ ತೆಳ್ಳಗೆ ಇದೆ. ಅವ್ನು ನುಗ್ಸಿದ ತಕ್ಷಣ ಹೊಟ್ಟೋಯ್ತು. ಹೇಗೆ ಕಾಣಿಸ್ತಿದ್ದಾನೆ? ಕ್ಲೋಸಪ್ ತಗೋ. ತಗೊಂಡೆ. ಹೆಂಗೆ ಕಾಣಿಸ್ತಿದ್ಯಾ? ನಿಂಗೇನು ಅನಿಸ್ತಾ ಇದೆ? ಚೆನ್ನಾಗಿದೆಯಾ? ನನಗೇನೋ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತೀಯ, ಕ್ಯೂಟಾಗಿದೆ. ಹಾಕ್ಬೇಕು ಅವನು 2 ಕಿವಿಗೆ ಹಾಕಬೇಕು ಅಂತ, ನಾನು ಸದ್ಯಕ್ಕೆ 1 ಕಿವಿಗೆ ಹೂವು ಇಟ್ಕೊ ಅಂತ ನಾನು. ನೋಡೋಣ, ಅದೇನೋ ಇಷ್ಟು ಆಸೆ ಇದ್ದರೆ ತೀರಿಸ್ಕೊಂಬಿಡು ಅಂತ ಹೇಳೋದೇ ವಾಸಿ. ಸೊ ಶಶಾಂಕ್ ತರುವ ಒಂದು ತರಕಾರಿಯ ಕತೆ ಈ ದಿನದ ಟೈಟಲ್. ಹೇಗನ್ಸು ಅಂತೇಳಿ ನೀವು ಕಳ್ಳನ ಅಲ್ಲ, ಮಳ್ಳನ. ತರಕಾರಿ ತರಕ್ಕೆ ಗೊತ್ತಿಲ್ಲ, ದುಡ್ಡಿನ ಕಳ್ಳ, ತರಕಾರಿ ತರಕ್ಕಾಗದೇ ಇರೋ ಮಳ್ಳ, ಆಮೇಲೆ ರೇಟ್ ಜಾಸ್ತಿ ಹೇಳೋ ಸುಳ್ಳ ಅಲ್ವಾ? ನೆಕ್ಸ್ಟ್ ಟೈಮು ಇವನ್ನೇ ಕರ್ಕೊಂಡೋಗಿ ಯಾವ್ಯಾವ ರೀತಿ ತರಕಾರಿ ತರಬೇಕು ಅಂತ ಒಂದು ವ್ಲಾಗ್ ಮಾಡ್ತೀನಿ. ಬಿಕಾಸ್ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವ್ರಿಗೆ ಆ ನಾಲೆಡ್ಜ್ ತುಂಬ ಮುಖ್ಯ ಆ್ಯಕ್ಚುಲಿ. ಯಾವ ರೀತಿ ತರಕಾರಿ ತೊಗೊಳ್ಬೇಕು, ರೇಟ್ ಎಷ್ಟಿರುತ್ತೆ, ನಾವು ಯಾವ ರೀತಿ ಬಾರ್ಗೇನ್ ಮಾಡಬೇಕು, ಅದು ಅವ್ರಿಗೆ ಗೊತ್ತಾಗಬೇಕು. ಅವ್ನು ಏನೋ ಒಂಥರ ಕೇರ್ಲೆಸ್ಸಾಗಿರ್ತಾರೆ, ಯೂಶ್ವಲಿ ಇರ್ತಾರೆ, ನಾವು ಏನೋ ಹಂಗಿರಲಿಲ್ಲ. ಹೆಣ್ಮಕ್ಳಿಗೆ ಸ್ವಾಭಾವಿಕವಾಗಿ ಬಂದ್ಬಿಡುತ್ತೆ. ಬಟ್ ಗಂಡು ಮಕ್ಳಿಗೆ ಅವ್ರನ್ನ ಹೋಗಲ್ವಲ್ಲ, ಹಾಗಾಗಿ ಗೊತ್ತಾಗಲ್ಲ. ಈ ಕಿವಿನ ಚಿಕ್ಕವನಿದ್ದಾಗ ಆನೆ ಕಿವಿ, ಇವನಿಗೆ ಕಿವಿ ಅಗಲ ಇದೆ, ಅದೃಷ್ಟ ಜಾಸ್ತಿ ಅಂತ ಅಂದ್ಬಿಟ್ಟು ಹೇಳೋರು. ಅದು ಯಾವ ರೀತಿ ಅದೃಷ್ಟನೋ ನನಗೆ ಗೊತ್ತಿಲ್ಲ. ನಿಮಗೂ ನೆಕ್ಸ್ಟ್ ಟೈಮ್ ಯಾರಾದರೂ ಹಂಗಂದರೆ ನಂಬೇಡಿ ಫ್ರೆಂಡ್ಸ್. ಇವನಿಗೂ ಕಿವಿ ಅಗಲ ಇದೆ, ಆದರೆ ಅದೃಷ್ಟ ಅಂತಲ್ಲ, ಏನಿಲ್ಲ. ನನ್ನಂತ ಅಮ್ಮ ಪಡೆದಿರೋದೇ ಅವನ ಅದೃಷ್ಟ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಏನಂತೀಯಪ್ಪ ಹಂಗನೆ? ಓಕೆ ಫ್ರೆಂಡ್ಸ್, ಈ ದಿನದ ವ್ಲಾಗ್ ಸದ್ಯಕ್ಕೆ ಇಷ್ಟಕ್ಕೆ ಮುಗಿಸ್ತೀನಿ. ನೋಡಿ ಹೆಂಗೋ ಇಟ್ಕಿದವರೆ ಕಾಳನ್ನೆಲ್ಲ ಸುಲಿದು ಇಟ್ಟಿದ್ದೀನಿ. ಇಟ್ಕಿದವರೆ ಕಾಳು ಸಾರು ಮಾಡಿ ಇವತ್ತು ಬ್ಯಾಟಿಂಗ್ ಮಾಡೋದೆ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.